ಉದ್ಭವಿಸಿ ನನ್ನ ಹೃದಯದಲ್ಲಿ ಶೀಲವತಿಯ ಸೌಂದರ್ಯ ಮೂರ್ತಿ ಇಳಿದು ಬಂದಿ ಹೇಳೆ ಭೂಲೋಕಕ್ಕೆ ಸ್ವರ್ಗ ಲೋಕದ ರತಿ. ಅವಳ ಕಂಡಾಕ್ಷಣ ಹೊತ್ತಿದೆಯಲ್ಲೋ ಎನ್ನ ಪಂಚೇಂದ್ರಿಗಳಲ್ಲಿ ಕೋಮದ ಬತ್ತಿ. ಕೆಸರಿನೋಳು ಕಮಲ ಹೊರಳಿದಂತೆ ಹಸವಿನ ಮಾಂಸದೊಳು ಕ್ಷೀರ ಉತ್ಪಾದಂತೆ ಆ ಬಡ ರಾಮನ ಒಡಲಿನಲ್ಲಿ ಜನ್ಮವೆತ್ತಿತ್ತಲ್ಲ ಆ ಪ್ರತಿಮೆ ಸ್ತ್ರೀರತ್ನ ವಿರಗೊಂಡಿತು. ಶೀಲವತಿಯ ಸೌಂದರ್ಯ ಕಂಡನ ಮನ ಇನ್ನು ಮೇಲೆ ಶೀಲವತಿಯ ಸೌಂದರ್ಯ ಪೋಷಕ ನಾ. ಶೀಲವತಿ ನೀನಾಗಬೇಕೆ ಎನ್ನ ಬಾಳಿನ ಒಡತಿ. ಒಂದು ವೇಳೆ ಶೀಲವತಿಯನ್ನು ಪಡೆಯದು ಹೋದರೆ ನನ್ನ ಗೌರವಕ್ಕೆ ಚ್ಯುತಿ. ಹೇಗಾದರೂ ಮಾಡಿ ಸಂಪಾದಿಸಲೇಬೇಕು. ದಿಸ್ ಇಸ್ ಮೈ ಶೀಲವತಿಯ ಪ್ರೀತಿ. ಪ್ರೀತಿಯ ಅಕ್ಕ ಮತ್ತು ಮಾವನವರಿಗೆ ನಿಮ್ಮ ಪ್ರೀತಿಯ ರಾಜೇಂದ್ರ ಮಾಡುವ ವಂದನೆಗಳು. ತರುವಾಯ ಪತ್ರ ಬರೀಲಿಕ್ಕೆ ಕಾರಣ, ನೀವು ಬರುವಾಗ ಕಳಿಸಿದ ಹಣವು ಕಾಲೇಜು ಪುಸ್ತಕ ಮತ್ತು ಅರಿವೆ ಕೊಂಡುಕೊಳ್ಳಲು ಮುಗಿದು ಹೋದವು. ನಾನೀಗ ಬೋರ್ಡಿಂಗ್ ಫೀ ಕಟ್ಟದೆ ತುಂಬ ತೊಂದರೆಯಲ್ಲಿದ್ದೇನೆ. ದಯವಿಟ್ಟು ಈ ಸುದ್ದಿ ತಿಳಿದ ತಕ್ಷಣ ನನಗೆ ಅರ್ಜೆಂಟಾಗಿ ಹಣ ಕಳಿಸುವರೆಂದು ನಂಬಿರುವೆ. ಇಂತಿ ರಾಜೇಂದ್ರ. ಎಂಥ ಸ್ಥಿತಿಯಲ್ಲಿ ಈರಿನ ಮಕ್ಕಳನ್ನ ಪರದೇಶಿಯನ್ನಾಗಿ ಮಾಡಿ ಕೈ ಬಿಟ್ಟು ಹೊರಟೋದೆಯಪ್ಪ ನೀನು. ಹೊರಟೋದೆ. ಸಂಸಾರ ಸಾಗರದಲ್ಲಿ ಬರೋ ಈ ಚಿಂತೆಯನ್ನು ಸಮಸ್ಯೆಗಳನ್ನು ಅನುಭವಿಸಿ ಸೊರಗಿ ಸಣ್ಣಾಗಿ ಅನಂತ ಲೀನದಲ್ಲಿ ನೀನು ಕೂಡ ಮರೆಯಾಗಿ ಬಿಟ್ಟಿಯಪ್ಪ. ಮರೆಯಾಗಿ ಬಿಟ್ಟಿಯ. ಅಷ್ಟೇ ಅಲ್ಲ, ಮಗನ ಹಿರಿಯ ಆಸೆಯನ್ನು ಈರಿನ ಮಗಳ ತಲೆ ಮೇಲೆ ಹೊರಿಸಿ ನೀನು ಕಣ್ಮರೆಯಾಗಿ ಹೋದೆ. ಆದರೆ ಅವನ ಬಾಳ ಜ್ಯೋತಿಯನ್ನು ಆರಿಸಬಾರ್ದು ಅಂತ ನನ್ನ ಮಾವ ಸಣ್ಣಾಗುತ್ತಿದ್ದಾನೆ. ಈಗಾಗಲೇ ರಾಜೇಂದ್ರನ ಓದಿಗಾಗಿ ಆ ಸಾಹುಕಾರ ಹತ್ರ ಸಾಕಷ್ಟು ಸಾಲವನ್ನು ಮಾಡಿದ್ದಾನೆ ಮಾವ. ಈಗ ಮುಂದೇನು ಮಾಡ್ತಾನೋ ನನಗೊಂದು ತೋಚ್ತಾ ಇಲ್ಲ.
ಯಾರು ಯಾರು ತಾವು? ನಾನು ಯಾರು? ಓಹೋ, ಶ್ರೀಮಂತರು ತಾವು. ಹೌದು. ಇಲ್ಲಿವರೆಗೆ ಏಕೆ ಬಂದಿರುವೆ ಎನ್ನುವೆಯೋ? ಶೀಲಾ, ನಿನ್ನ ಕಂಡ ಮರುಕ್ಷಣದಿಂದಲೇ ನನ್ನಲ್ಲಿ ಪುಟ್ಟದದ್ದು ಶಟದ ನಿಂತು ಇದು ಆಯ್ತೋ ಭಾವನೆಯನ್ನು ನನ್ನನ್ನು ನಿನ್ನೆದುರು ತಂದು ನಿಲ್ಲಿಸಿದೆ. ಆದರೆ ಮನದಲ್ಲಿ ಮೂಡಿದ ಭಾವನೆ ವ್ಯಕ್ತಪಡಿಸುವ ಶಕ್ತಿ ಮಾತಿಗಿಲ್ಲದೆ ಮೂಕನಾಗಿ ನಿನ್ನೆದುರು ನಿಂತಿರುವೆ. ಶ್ರೀಮಂತ್ರೆ, ಅಂದ್ರೆ ತಮ್ಮ ಮಾತಿನ ಅರ್ಥ? ಹೇಳುತ್ತೇನೆ ಶೀಲವತಿ, ಹೇಳುತ್ತೇನೆ. ಹಸಿದು ಮನೆಯ ಬಾಗಿಲವರೆಗೂ ಬಂದ ಈ ಭಿಕ್ಷಕನನ್ನು ಹೊರಗೆಯಿಂದ ಮರಳಿ ಕಳಿಸಲಾರೆಂಬ ಭರವಸೆಯಿಂದ ನೋಡಿ, ತಮ್ಮ ಒಗಟಿನ ಮಾತಿನ ಅರ್ಥ ನನಗಾಗುತ್ತಿಲ್ಲ. ನೋಡು ಶೀಲವತಿ, ಕಂಡೊರನೆ ಇಹನ್ನು ಮರೆಸುವ ಈ ನಿನ್ನ ಮೋಹದ ರೂಪಕ್ಕೆ ಮರುಳಾಗಿ ಹೋಗಿದೆ. ನಿನ್ನ ಪ್ರೇಮದ ಮಧು ತುಂಬಿದ ಕಂದಕದಲ್ಲಿ ಬಿದ್ದು ತೊಳಲುತ್ತಿರುವ ಈ ರುದ್ರೇಶ ಕೈ ಹಿಡಿದು ಬಂದೆ. ಶ್ರೀಮಂತ್ರೆ, ಹೀಗೇಕೆ ಮಾತಾಡ್ತಾ ಇದ್ದೀರಿ ನೀವು? ಅಷ್ಟೇ ಇಲ್ಲ, ತಂದೆ ತಾಯಿಯನ್ನು ಕಳೆದುಕೊಂಡಿರೋ ಈ ತಬ್ಬಲೆಗಳ ಮೇಲೇಕೆ ನಿಮ್ಮ ದುರ್ಬುದ್ಧಿ? ನನ್ನ ದುರ್ಬುದ್ಧಿ ಅಲ್ಲ, ಸದ್ಬುದ್ಧಿ. ಯಾರಿಲ್ಲದ ಸಮಯವನ್ನು ಸಾಧಿಸಿ ಒಂಟಿ ಹೆಣ್ಣು ಇರುವಾಗ ಇಲ್ಲ ಸಲ್ಲದ ವಿಚಾರಗಳನ್ನ ಹೇಳಿ ನಿನ್ನ ಆಸೆ ಈಡೇರಿಸಿಕೊಳ್ಳೋದಕ್ಕೆ ಬಂದಿರುವೆಯಲ್ಲ, ಈ ನಿನ್ನ ಬುದ್ಧಿ ದುರ್ಬುದ್ಧಿ ಅಲ್ಲದೆ ಮತ್ತೇನು? ಶಿಲಾ, ನೀ ನನ್ನ ಆಸೆಯಂತೆ ನಡೆದರೆ ಮಾತ್ರ ಸುವರ್ಣಮಯವಾಗಿ ಮಾರ್ಪಡುವು ನಿನ್ನ ಮುಂಬಾಳಿನ ದಿನಗಳು. ಮೇಲಾಗಿ ನೀನು ನಿನ್ನ ತಮ್ಮ ರಾಜೇಂದ್ರನ ಓದಿಸಿ ವಿದ್ಯಾವಂತಿ ಮಾಡುತ್ತಿರುವನೆಂದು ನಿನ್ನ ತಂದೆಗೆ ವಚನ ಕೊಟ್ಟಿಲ್ಲವೇ? ಹೌದು, ಅದಕ್ಕಾಗಿ ನಾನು ಸತ್ತರೂ ಚಿಂತೆ ಇಲ್ಲ. ನನ್ನ ತಂದೆಯ ಆಸೆಯನ್ನ ನಾನು ಪೂರ್ಣಗೊಳಿಸುವೆ. ಶೀಲಾ, ನಿನ್ನ ತಂದೆಗೆ ಕೊಟ್ಟ ವಚನ ನಡೆಸಕ್ಕಾಗಿ ಮುಖ್ಯವಾಗಿ ಬೇಕಾಗಿರೋದು ನಿನ್ನ ಸಾವಲ್ಲ, ಅಪಾರ ಹಣ. ಅದರ ಚಿಂತೆ ನನಗಿಲ್ಲ. ಯಾಕೆಂದ್ರೆ ನನ್ನ ತಮ್ಮನ ಓದಿಗಾಗಿ ಮೀಸಲಾಗಿದೆ ನನ್ನ ಮಾವನ ಜೀವನ. ಶೀಲಾ, ನಿನ್ನ ಮಾವ ದುಡಿದು ಮುಟ್ಟಿಸ್ತಾನೆ. ಈಗಾಗಲೇ ನನ್ನಲ್ಲಿ ಪಡೆದಿರೋದು ಸಾಕಷ್ಟು ಹಣ. ಇಂದು ಮುಕ್ತಾಯವಾಯಿತು ನನ್ನವನ ಮಧ್ಯದ ಹಣದ ಋಣ. ಈ ನನ್ನ ಆಶೆಯಂತೆ ನಡೆದರೆ ಮಾತ್ರ ಸುರಿಸುವಲ್ಲೇ ನೀ ಬೇಡಿದಷ್ಟು ಧನ. ಅಂದರೆ ನಿರಂತರವಾಗಿ ಮುಂದುವರಿಯುವುದು ನಿನ್ನ ತಮ್ಮನ ಶಿಕ್ಷಣ. ಶ್ರೀಮಂತ್ರೆ, ಈಗಾಗಲೇ ಬೇರೆಯವರಿಗೆ ಅರ್ಪಿತವಾಗಿದೆ ಈ ಶೀಲವತಿಯ ಮನ. ಅದಾವ ಭೃಂಗಕ್ಕೆ ಆಶ್ರಯ ನೀಡಿದ ಈ ನಿನ್ನ ಮನದ ಬನ. ಅವರು ಬೇರೆ ಯಾರೂ ಆಗಿರದೆ ನನ್ನ ಮಾವನೇ ಆಗಿದ್ದಾನೆ. ಅಷ್ಟೇ ಇಲ್ಲ, ನನ್ನ ಮಾವನಿಗೆ ಕೊಟ್ಟು ನನ್ನ ಮದುವೆ ಮಾಡಬೇಕು ಅನ್ನೋದು ನನ್ನ ತಂದೆಯ ಕೊನೆ ಆಸೆಯಾಗಿತ್ತು. ಅದರಂತೆ ನನ್ನ ಮಾವ ಕೂಡ ನನ್ನ ಮೇಲೆ ಅಪಾರವಾದ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ. ವಂಡರ್ಫುಲ್. ಯಾಕೆ ಯಾಕೆ ಶ್ರೀಮಂತರು ನಗ್ತಾ ಇದ್ದೀರಿ? ಬಾಳಿನ ಸಹ್ಯಾದ್ರಿ ಸಿಕ್ಕದರ ಮೆತ್ತಿಯ ಮೇಲೆ ಅವರಳಿ ನಿಂತ ಈ ಸುಗಂಧ ಬರಿ ತಪ್ಪಿಸುವವು ಹೆಸರಿನಿಂದ ಉತ್ಪತ್ತಿ ಆದ ದುರ್ಗಂಧ ಬಗ್ಗೆ ಇಷ್ಟೊಂದು ಕಾಡವಾಗಿ ವಿಚಾರಿಸಿಕೊಂಡೆ ನಗದೆ ಇನ್ನೇನು ಮಾಡಲಿ. ನೋಡಿ, ಯಾವುದು ನಿಮಗೆ ಕೆಸರಾಗಿ ಕಾಣ್ತಾ ಇದೆಯೋ ಅದೇ ನನ್ನ ಪಾಲಿಗೆ ಅಮೃತವಾಗಿದೆ. ಅಷ್ಟೇ ಇಲ್ಲ ಶ್ರೀಮಂತ್ರಿ, ನನ್ನ ಮಾವನ ಬೆವರಿನ ಹನಿಯು ಒಂದೊಂದು ಹನಿ ರೂಪವಾಗಿ ನಿಮ್ಮ ಕಣ್ಣು ಮುಂದೆ ನಿಂತಿದ್ದಾಳೆ ಶೀಲವತಿಯ ರೂಪದಲ್ಲಿ. ನೋ ನೋ ಶೀಲಾ, ನೋ. ಅಡವಿಯಳು ಅವೆಲಿ ಪ್ರಕೃತಿ ಅದ್ಭುತಗೆ ಹೊರತು ಯಾರದೇ ಕೊಡೆಗೆ ಪ್ರತಿಫಲವಲ್ಲ. ಅಡವಿಯಳು ಅಲಿವಿ ನವಿಲಿಗೆ ಅದ ಕರಿವೋಳು ರಂಜಿತ ಪತ್ತವರನ್ನಾರು ಕತ್ತಿದರು. ಕೋಗೆಯ ಗೂಡಿನಲ್ಲಿ ಬೆಳೆದರೂ ಸಹ ಕೋಗಿಲೆಗಿಂಪಾದ ಕಂಠವನ್ನು ಹಾರಿಕೊಟ್ಟರು. ತಾಯಿಯ ಗರ್ಭದಲ್ಲಿ ಬೆಳೆಯುತ್ತಿರುವ ಶಿಶುವಿಗೆ ಅಲ್ಲಿ ಅನ್ನ ನೀರ ಎತ್ತಿ ಸಲುವುದು ಜಗದೀಶಲೀಲಲ್ಲವೇ ಶೀಲಾ?
ಇರಬಹುದು. ಆದರೆ ಒಂದು ಮನೆ ಭಿಕ್ಷೆಯನ್ನು ಕೇಳಿ ಹೊಟ್ಟೆ ತುಂಬಿದಾಕ್ಷಣ ಮತ್ತೊಂದು ಮನೆ ಭಿಕ್ಷೆಯತ್ತ ಸಾಗೋ ಭಿಕ್ಷುಕನಂತೆ ಹತ್ತಿದ ಏಣಿಯನ್ನ ಒದ್ದು ಬಾ ಅಂತ ಹೇಳೋ ಈ ನಿಮ್ಮ ಬುದ್ಧಿ ನನಗೆ ಸರಿ ಕಾಣದು. ಅಷ್ಟೇ ಇಲ್ಲ, ಈ ಮನೆಯಲ್ಲಿ ನಿಲ್ಲೋದಕ್ಕೆ ನೀವು ಯೋಗ್ಯರಲ್ಲ. ಹೊರಟು ಹೋಗಿ ಇಲ್ಲಿಂದ. ಇನ್ನಿಷ್ಟು ಚೆನ್ನಾಗಿ ವಿಚಾರಿಸು ಶೀಲವತಿ. ನಿನಗಾಗಿ ನನ್ನ ಮನದ ಮಾಮರದಲ್ಲಿ ನಿರ್ಮಿಸಿದ ನನ್ನ ಆಸೆ ಕಟ್ಟಡವೇ ಕೆಡವಿ ಆ ಬಡಬಿಕರ ಸೋಮನ ಸಂಗಪ್ಪಳದ ನಿನ್ನ ಮುಗ್ಧತೆಯನ್ನು ಕಂಡು ನಿನಗಾಗಿ ನನ್ನ ಹೃದಯದಲ್ಲಿ ಉಕ್ಕಿ ಬರುತ್ತಿದೆ ಕರುಣಾರಸ. ನೋಡಿ, ಮಾತಿನ ಗಾಳಗಳನ್ನು ಬೆಳೆಸಿ ನನ್ನ ಹತ್ರ ಎಣೆಯಿದಿರಿ. ಅಷ್ಟೇ ಇಲ್ಲ, ಈ ನಮ್ಮ ಶ್ರೇಯಸ್ಸಿಗೋಸ್ಕರ ತನ್ನ ಜೀವನವನ್ನೇ ಮುಡುಪಾಗಿಟ್ಟು ದುಡಿತಾ ಇರೋ ನನ್ನ ಮಾವನೆತ್ತ ನೀವೆತ್ತ. ನೀವು ಆಸೆ ಇಟ್ಕೊಂಡಿರೋ ಈ ಬಡವನ ಮನೆ ಅಂಗಳದ ಹೂವಿನ ಸುತ್ತ ವಿಷಪೂರಿತ ಮುಳ್ಳುಗಳಿವೆ. ಅದನ್ನ ಕಣ್ತೆರೆದು ನೋಡಿ ಸುಮ್ಮನೆ ಕಾಲ್ ತೆಗೀರಿ ಇಲ್ಲಿಂದ. ಹೂವು ಕೀಳಲಾಶಿಸಿ ಬಂದವನ ಮುಳ್ಳಿನಿಂದ ಹೂವನ್ನು ಹೇಗೆ ಬೇರ್ಪಡಿಸಬೇಕ ಕಲೆಯನ್ನು ಮೊದಲೇ ಅರ್ತಿರುವೆನು. ಆ ರೀತಿ ಇರುವೆ ಅಂತ ಹೇಳೋದು ಕೇವಲ ನಿಮ್ಮ ಅವಿವೇಕ. ಅವಿವೇಕಿ ವಿಚಾರ ವಿನಿಮಯಕ್ಕಾಗಿ ನಾನು ನಿನ್ನಲ್ಲಿಗೆ ಬಂದಿಲ್ಲ. ನೀನು ನನ್ನ ಮನದ ತಾಳಕ್ಕಾಗಿ ಗುಣವಾಗಿ ನಡೆದರೆ ಒಳಿತು, ಇಲ್ಲವಾದಲ್ಲಿ ಚಿತ್ರ ವಿಚಿತ್ರವಾಗಿ ಹೋಗುವುದು ನಿನ್ನ ತಮ್ಮನಿಗಾಗಿ ಕಟ್ಟಿದ ಕನಸು. ನಿನ್ನ ಮನದಲ್ಲಿ ತುಂಬಿದೆ ಕೇವಲ ವಿಷದ ಹೊಂಡ. ಅಷ್ಟೇ ಇಲ್ಲ, ತಂಗಿ ಸಮಾನಳಾದ ನನ್ನ ಮೇಲೆ ಕಣ್ಣು ಹಾಕಲು ಬಂದಿರುವೆಯಲ್ಲ, ನಾಚಿಕೆ ಹಾಕ್ಬೇಕು ನಿನ್ನ ಹೀಸಿ ಜನ್ಮಕ್ಕೆ. ಏ ತಂಗಿ, ಶೀಲಾ, ಬೆಳೆದು ಮೈ ತುಂಬಿಕೊಂಡ ನಿಂತ ನಿನ್ನಂತ ತರುಣರಿಗೆಲ್ಲ ನನ್ನಂತ ರಸಿಕ ಗಂಡುಗಳೇ ತಂಗಿ ಎಂದು ಸಂಭೋಗಿಸುತ್ತ ಹೋದರೆ ನಾಳೆ ಈ ಸಮಾಜದಲ್ಲಿ ಪ್ರೀತಿ ಪ್ರೇಮಗಳ ಸತ್ವವನ್ನು ಕಳೆದುಕೊಂಡವು. ಕೊನೆಯದಾಗಿ ಜ್ಞಾಪಕ ಮಾಡಿಕೊಡುತ್ತಿರುವೆ, ತುಂಬಿ ನಿಂತ ಈ ನಿನ್ನ ತಾರುಣ್ಯವನ್ನು ಸುಮ್ಮನೆ ಚಿಂತೆಯಲ್ಲಿ ಸಂತೆಯಲ್ಲಿ ಮಾಡಬೇಕು. ಬೇಡಿ ಬಂದಿ ಶ್ರೀಮಂತ ರುದ್ರೇಶನ ಅರ್ಪಿಸಿ ಜೀವನ ನೋಡಿ, ನನ್ನನ್ನು ಪಡೆದೇ ತೀರುವೆ ಅಂತ ಈ ರೀತಿ ಹೆಂಡ ಕುಡಿದ ಮಂಗನಂತೆ ವರ್ತಿಸೋದು ಸರಿಯಲ್ಲ. ಅಷ್ಟೇ ಅಲ್ಲ, ನನ್ನ ಆಸೆಯನ್ನು ಬಿಟ್ಟು ಹೊರಟು ಹೋಗಿ ನಾನು ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ದಯವಿಟ್ಟು ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ಬಿಡಿ. ಬೇಟೆಗೆ ಎಂದು ದಿಟ್ಟಿ ಹೆಜ್ಜೆ ಇಟ್ಟು ಬಂದ ಈ ರುದ್ರೇಶ ಹಿಮ್ಮೆಟ್ಟಿದಂತೂ ಸಾಧ್ಯವೇ ಇಲ್ಲ. ಈ ನನ್ನ ಮಾತಿಗೆ ಮಣ್ಣಡಿಟ್ಟು ನಡೆದೇ ಆದರೆ ಬದುಕಿವಿ ನನ್ನ ವಿಲಾಸದ ಪಂಜರದ ಅರಗಿಳಿಯಾಗಿ. ತಿರಸ್ಕರಿಸದಾದರೆ ತಂದೊಡ್ಡುವೆ ನಿನ್ನ ಬಾಳಿನಲ್ಲಿ ವಿಷಗಳಿಗೆ. ಆಗ ನೀನು ನಿನ್ನ ಮಾವನ ಜೊತೆ ಬೀದಿ ಬೀದಿ ತಿರುಗಬೇಕಾಗುವುದು. ಶ್ರೀಮಂತ್ರೆ, ಈ ನಿಮ್ಮ ಹೆದರಿಕೆ ಮಾತುಗಳಿಗೆ ಬೆದರಿ ಮಾನವನ ಕಳೆದುಕೊಳ್ಳೋದಕ್ಕೆ ನಾನೇನೋ ಹಾದರದ ಹೆಣ್ಣಲ್ಲ. ಅಷ್ಟೇ ಇಲ್ಲ, ತನ್ನ ಗರತಿ ಧರ್ಮವನ್ನು ಕಾಪಾಡಿಕೊಳ್ಳೋದಕ್ಕೆ ಎಷ್ಟೋ ಜನ ಹೆಣ್ಣು ಮಕ್ಕಳು ತಮ್ಮ ಪ್ರಾಣವನ್ನೇ ಕೊಟ್ಟಿದ್ದಾರೆ ಈ ನಮ್ಮ ನಾಡಿನಲ್ಲಿ. ಅಂತ ನಾಡಿನಲ್ಲಿ ಹುಟ್ಟಿದ ನಾನು ಧರ್ಮವನ್ನು ಕಾಪಾಡಿಕೊಂಡು ಬದುಕ್ತೀನಿ. ಅಷ್ಟೇ ಇಲ್ಲ, ನಿನ್ನ ಜೊತೆ ಆ ಧರ್ಮವನ್ನು ಪಾಲಿಸೋದಕ್ಕಿಂತ ನನ್ನ ಮಾವನ ಜೊತೆ ಸೇರಿಕೊಂಡು ಬೀದಿಯಲ್ಲಿ ಭಿಕ್ಷೆ ಬೇಡೋದು 1000 ಪಾಲು ಮೇಲು. ಗರತಿ ಧರ್ಮ, ಗರತಿ ಧರ್ಮ ಎಂದು ಬಡಬಡಿಸುವ ಬಾಯ ಬಡಕ ಹೆಣ್ಣೆ. ಈ ಕಲಿಯುವುದ ಪ್ರಭಾವದ ಪ್ರಖರತೆಗೆ ಸಿಪ್ಪು ಈ ನಿನ್ನ ಗರತಿ ಧರ್ಮ ಕರಗಿ ಹೋಗಿದೆ. ನಿನಗಿನ್ನೂ ಬಂದತ್ತೆ ತೋರುತ್ತಿಲ್ಲ. ಈಗ ಈ ಸಮಾಜದಲ್ಲಿ ಅನುಕೂಲ ಸಿಂಧು ಧರ್ಮ ನೋಡು. ನನ್ನನ್ನು ತಿರಸ್ಕರಿಸಿದ ನಿನ್ನ ಬಾಳು ಹಿಂಡುವ ಹಸುವನ್ನು ಕಳೆದುಕೊಂಡು ಗೌಳಿಗದಂತಾದಿತ್ತು. ಸೋಕೆ ಚೆನ್ನಾಗಿದೆ ನಿಮ್ಮ ಮಾತು.
ಬಿಸಿಲಿನ ತಾಪಕ್ಕೆ ಬಳಲಿ ಬಂದವನು ವಿಷವನ್ನ ಕುಡಿದು ತೃಷೆ ನೀಗಿಸಿಕೊಳ್ಳೋದಕ್ಕೆ ಯಾವತ್ತಾದ್ರೂ ಬಯಸ್ತಾನೆ. ಅಷ್ಟೇ ಅಲ್ಲ, ಹಸಿವೆಯಾಗಿದೆ ಅಂತ ಯಾರಾದ್ರೂ ಹೇಸಿಗೆ ತಿನ್ನೋದಕ್ಕೆ ಬಾಯಿಯನ್ನ ಹಾಕ್ತಾರೆಯೇ? ನೋಡಿ, ಹಂದಿ ಮರಿ ನೋಡೋದಕ್ಕೆ ಸುಂದರವಾಗಿ ಕಾಣುತ್ತೆ ಅಂತ ಅದಕ್ಕೆ ಮುತ್ತು ಕೊಡಲು ಹೋಗೋದು ಮೂರ್ಖರ ಲಕ್ಷಣವೇ ಹೊರತು ಜಾಣರ ಲಕ್ಷಣವಲ್ಲ. ಸಾಕು ನಿಲ್ಲಿಸಿ ನನ್ನ ಒಣ ವೇದಾಂತದ ಮಾತನ್ನು. ಒಳ್ಳೆಯ ಮಾತಿಗೆ ಬರುವ ಹೆಣ್ಣು ಅಲ್ಲ ನೀನಂತ ತೋರುತ್ತದೆ. ನಿನ್ನಂತ ಹಠಮಾರಿ ಹೆಣ್ಣನ್ನು ಹೇಗೆ ಪಡಿಬೇಕದು ನನಗೆ ಚೆನ್ನಾಗಿ ನೋಡು. ಈ ರೀತಿ ಅಬಲೆಯರ ಮಾನಕ್ಕೆ ಕೈ ಹಾಕಿದ್ದೆ ಆದ್ರೆ ಕೊನೆಗೊಂದು ದಿನ ನೀನು ಬಿದ್ದು ಸಾಯಬೇಕಾಗತ್ತೆ ಆ ರವರವ ನರಕದಲ್ಲಿ. ನಾಗ ನರಕಗಳ ವಿಚಾರ ವಿನಿಯಮ ಹೀಗೇಕೆ? ಹಳೆಯದ ಮಬ್ಬಿನಲ್ಲಿ ಕೊಬ್ಬಿನಿಂದ ಈ ನಿನ್ನ ದೇವನ್ನರ್ಪಿಸಿ ಮತ್ತೆ ಮತ್ತೆ ನನ್ನ ತಿರಸ್ಕರಿಸಿ ಜಾಗರಿಸಿಕೊಳ್ಳಿಸ್ತೀವ. ಈ ರುದ್ರೇಶನ ಮೊಲದಲ್ಲಿ ಮಲಗಿದ ಸೇಡಿನ ಸರ್ಪವನ್ನು ನೀನನ್ನು ಆದ್ಯಂತೆ ಅನುಸರಿಸದೆ ಹೋದರೆ ಪುತ್ಕರಿಸುವುದು ನಿನ್ನ ಬೋಳಿನಲ್ಲಿ ವಿಷ ತುಂತುರ. ವಂಚನೆ ಎಂಬ ವಿಷ ಸರ್ಪದ ಹಲ್ಲನ್ನ ಹೇಗೆ ಕೀಳಬೇಕನ್ನೋದನ್ನ ನಾನು ಕೂಡ ಚೆನ್ನಾಗಿನೇ ಅರಿತಿರ್ವೀನು. ಮಾತಿಗೆ ಮಾತಿ ಬೆಳೆಸು ಸುಮ್ಮನೆ ಕಾಲಹರಣ ಮಾಡುವ ಸಮಯ ಇದು ಅಲ್ಲ ಭಾಷೆಲ್ಲ. ಬೇಡಿ ಶ್ರೀಮಂತ್ರೆ, ದಯವಿಟ್ಟು ನಾನು ನಿಮಗೆ ಕೈ ಮುಗಿದು ಬೇಡಿಕೊಳ್ತೇನೆ, ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ. ಹೆಣ್ಣೆ, ಕಣ್ಣಿಟ್ಟ ಹೆಣ್ಣನು ಕೈ ಬಿಟ್ಟು ಹೋಗುವುದು ಈ ರುದ್ರೇಶನ ಬಾಳು ಪುಟದಲ್ಲಿಯೂ ಬರೋದಿಲ್ಲ. ನಿನ್ನ ಆಸೆ ಪೂರ್ಣಗೊಳ್ಳುವುದು ಈ ಜನ್ಮದಲ್ಲಿಯೇ ಸಾಧ್ಯವಿಲ್ಲ. ಅಸತ್ಯ ಎಂಬ 3 ಅಕ್ಷರ ಈ ರುದ್ರೇಶನ ಹೃದಯಕ್ಕೆ ಇಲ್ಲ. ಈ ನಿನ್ನ ಅಹಂಭಾವ ನಿನ್ನ ದುರಂತಕ್ಕೆ ಮೂಲ. ಹೀಗೆ ಕುರಿದರೆ ಕೂಗಿ ಕರೆಯುವುದು ನಿನ್ನ ಕಾಲ. ಪಾಪಿ, ಮಾನವಂತರಿಗೆ ಪ್ರಾಣಕ್ಕಿಂತ ಮಾನವೇನು ದೊಡ್ಡದಲ್ಲ, ಸಾವೇ ಮೇಲು. ಇಷ್ಟಾದರೂ ಬಿಡಲಾರಿಯೇ ನಿನ್ನ ಛಲ. ಇನ್ನಷ್ಟು ಹೊತ್ತು ಇಲ್ಲಿಯೇ ನಿಂತದ್ದೇ ಆದ್ರೆ ಎದ್ದೇಳೋದು ಕೋಲಾಹಲ. ಅಲ್ಲಿವರೆಗೆ ತಿಳಿದುಕೊಂಡಷ್ಟು ತಿಳಿಗೇಡಿ ನಾನಲ್ಲ. ಈ ನಿನ್ನ ನಡತೆ ನಿನ್ನ ಘನತೆಗೆ ತಕ್ಕದ್ದಲ್ಲ. ಶೀಲಾ, ಪ್ರೇಮ ದುನ್ಮೋನದಲ್ಲಿ ಮರೆತವನಿಗೆ ಘನತೆ ಗೌರವ ಯಾರೂ ಇರುವುದಿಲ್ಲ. ಪ್ಲೀಸ್ ಕಮಾನ್ ಶೀಲಾ. ಶೀಲಾ, ಇಂದು ಸೂರ್ಯ ಅಂದ ಅಸ್ತಂಗ ಬಂದಿತು, ನಾಳೆ ಉದಯಿಸುತ್ತಿರುವುದೆಂಬುದನ್ನು ಮರೆಯಬೇಡ. ನಿನಗಾಗಿ ಏನು ಬೇಕಾದರೂ ಕೊಡಲು ಸಿದ್ಧನಾಗಿ ನಿಂತಿರುವ ಈ ರುದ್ರೇಶ, ಸಮಯ ಬಂದಾಗ ಮತ್ತೆ ನಿನ್ನನ್ನು ಸಂದರ್ಶಿವೆ. ಅಯ್ಯೋ ದೇವರೇ, ಮಾನ್ಯರ ಮಾನಹರಣ ಮಾಡಬೇಕು ಅಂತಾನೆ ಇಂಥ ಪಾಪಿಗಳಿಗೆ ಜನ್ಮ ಕೊಟ್ಟಿರುವೆಯಾ ಈ ನಿನ್ನ ಮಡಿಲಿನಲ್ಲಿ? ಆದರೂ ನಿತ್ಯ ನಾನಿನ ಪೂಜೆ ಮಾಡಿದ್ದಕ್ಕೂ ಈ ನನ್ನ ಜನ್ಮ ಸಾರ್ಥಕವಾಯಿತು. ಈ ಪಾಪಿ ಕೈಯಿಂದ ನನ್ನ ಮಾನ ಉಳಿಯಿತು. ಹೌದು, ಇಲ್ಲಿ ನಡೆದ ವಿಷಯವನ್ನ ನಾನು ನನ್ನ ಮಾವನ ಮುಂದೆ ಹೇಳಿಬಿಡಲೇ? ಇಲ್ಲ ಇಲ್ಲ, ಆ ರೀತಿ ಆಗಿದ್ದೆ ಆದರೆ ಅವರನ್ನು ಖಂಡಿತ ಕೆಲಸದಿಂದ ತೆಗೆದು ಹಾಕ್ಬಿಡ್ತಾನೆ. ಆಗ ಆಗ ನನ್ನ ತಮ್ಮನ ಓದಿಗೋಸ್ಕರ ಹಣವನ್ನು ಹೇಗೆ ಹೊಂದಿಸೋದು? ಹೌದು, ನನ್ನ ತಮ್ಮನ ಓದು ಮುಗಿಯೋವರೆಗೂ ಈ ವಿಷಯವನ್ನು ನಾನು ಹೇಳಲೇಬಾರ್ದು. ಹೇಳಿದ್ದೆ ಆದರೆ ಅವನ ಓದು ಅರ್ಧಕ್ಕೆ ನಿಂತು ಬಿಡುತ್ತೆ. ಈ ವಿಷಯ ನನ್ನಲ್ಲಿ ಇರೋದೇ ಒಳ್ಳೆಯದು.
ಶಿವಾಯ, ಓಂ ನಮಃ ಶಿವಾಯ. ಕ್ಷಮಿಸಿ ಗುರುಗಳೇ, ಮರ್ತೆ ಬಿಟ್ಟಿದ್ದೆ. ಬನ್ನಿ ಒಳಗೆ. ಏನ್ರಿ ನೀವು? ನಾವು ನಮ್ಮ ಗುರುಗಳು ಮನಿ ಬಾಕಲ್ ಮುಂದೆ ಬಂದು ಗಂಟ್ಲು ಹರ್ಕೊಂಡಂಗೆ ಹೊಯ್ಕೊಳಕತ್ತೀವಿ. ಇಲ್ಲೇ ನಿಂತೀರಲ್ರಿ ಕಲ್ ನಿಂತಂಗ. ನಿಮ್ಗೇನು ಕಣ್ಣು ಕಾಣಿಸಲ್ಲ ಏನ್ರಿ? ಇಲ್ಲ ಗುರುಗಳೇ, ನಾನು ಮರ್ತೆ ಬಿಟ್ಟಿದ್ದೆ, ದಯವಿಟ್ಟು ಕ್ಷಮಿಸಿ. ಬನ್ನಿ. ಗುರುಗಳ ಏನೋ ನಾವು ಹೊರಗೆ ನಿಂತು ಹೊಯ್ಕೊಂಡಿದ್ದೀವ್ರಿ, ಕೇಳಿಸಿಲೇತ್ರಿ. ಹೋಗ್ಲಿ ಬಿಡು ಶಿಷ್ಯ, ಭಕ್ತರ ಮ್ಯಾಗ ಸಿಟ್ಟು ಆಗಬಾರ್ದಪ್ಪ. ಅಮ್ಮ ನಮ್ಮ ಭಿಕ್ಷೆ ಮಾಡಮ್ಮ ನಮಗ. ಗುರುಗಳೇ ನೋಡಿ, ದಾರಿ ತಪ್ಪಿ ಬಡವರ ಮನೆಗೆ ಬಂದಿದ್ದೀರಿ. ನಾನು ಪ್ರಸಾದ ಸಿದ್ಧ ಮಾಡುತ್ತೇನೆ, ಅಲ್ಲಿವರೆಗೂ ಇಲ್ಲೇ ಇರಿ, ಊಟ ಮಾಡಿಕೊಂಡೆ ಹೋಗುವರಂತೆ. ಹಾಗೆ ಆಗಲ್ಲವಾ, ನಾವು ಊಟ ಮಾಡ್ಕೊಂಡು ಮುಂದೆ ಪ್ರಯಾಣ ಬೆಳೆಸುತ್ತೀವಿ. ಗುರುಗಳ ಊಟ ಲೇವ್ನಿ ಗುರುಗಳ ಈ ಮನ್ಯಾಗ ಗಂಡಸ್ರು ಯಾರು ಇಲ್ಲಂತ ಕಾಣಿಸ್ತ. ಬರೀ ಮೆಟ್ಲೆ ಹೊಡ್ಸೋ ಕೆಲಸ ಕೈ ಆಗ್ತಲೋ ಮಗನ. ಆ ಎಷ್ಟು ಹೆದರ್ತಲೆ ಮಗನ? ಗಂಡಸರು ಇಲ್ಲ ಅಂತ ಬರೀ ಮೆಟ್ಲೆ ಹೊಡ್ಸೋ ಕೆಲಸ ಕೈ ಹಾಕೋದು. ಆ ಎಟ್ಟರೆ ಹೆದರ್ತೆ ಅಂದ? ಹೆದರ್ಲಾರ್ದು ಏನು ಮಾಡ್ತಲಿ ಮಗನ? ಅಲ್ಲ, ಮೆಟ್ಲು ಹೊಡ್ಸ್ಕೊಳಕ್ಕ ಇಂಥ ಕೆಲಸ ಮಾಡಿ 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 ನಮ್ಮ ಮೈ ಎಲ್ಲ ಮೊಟ್ಲಿ ಹೊಡ್ಸ್ಕೊಂಡು ಮೈ ಅನ್ನೋದು ಜಾಲಿ ಕೊಡ್ಡ ಆದಂಗೆ ಆಗ್ಯದ. ಮೈ ಇನ್ನೂ ಒಂದು ನಾಲ್ಕೇಟು ಬಿದ್ದರೆ ಬರಕ್ಕೆ ಏನು ಬೀಳ್ತದ ಗುರು? ಏನಾಗಲ್ಲ ಬಿಡು. ಈ ಕಡೆ ಹೋದ್ರೆ ಭಕ್ತಳು ಈ ಕಡೆ ಭಕ್ತ ಒಳಗೆ ಹೋಗಣ. ಭಕ್ತಳು ಬರಲಿಲ್ಲ, ಬಂದಿಲ್ಲ, ನಡಿ ಹೋಗಮೆ. ಏನು ಹುಚ್ಚಿದ್ದೀವು? ಬನ್ನಿ ಗುರುಗಳೇ, ನಿಮಗೋಸ್ಕರ ಊಟ ಸಿದ್ಧವಾಗಿದೆ, ಪ್ರಸಾದ ಸ್ವೀಕಾರ ಮಾಡುವರಂತೆ. ಬನ್ನಿ ಒಳಗೆ. ನಡಿಯಮ್ಮ.